ಓಕೆ, ಈಗ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಭೋಜನ ಸ್ವೀಕರಿಸಿ ಪ್ರಸಾದ ಭೋಜನ ತಿನ್ಕೊಂಡು ಅಲ್ಲಿಂದ ಹೊರಟಿದ್ವಿ. ಟೈಮ್ ಈಗ 2 ಗಂಟೆ 45 ನಿಮಿಷ. ನಾವು ಬಂದಾಗ 12 ಗಂಟೆ 30 ನಿಮಿಷ. ಸೊ ನಾವೆಲ್ವಾ ಒಂದು 2 to 3 ಅವರ್ಸ್ ಆಗುತ್ತೆ ಅಂತ ನೋಡಿ ಅಲ್ಲಿ ಹೆಂಗಿದೆ. ಈಗ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ನಾವು ಕುದುರೆಮುಖ ಕಡೆಗೆ ಹೋಗ್ತಾ ಇದ್ದೀವಿ. ಕುದುರೆಮುಖ ಮೇಲೆ ಇದಕ್ಕೆ ಏನೋ ಶೃಂಗೇರಿಗೆ. ಸೊ ಬೈ 6:30 ಅಂತ ಅನ್ಕೊತಾ ಇದ್ದೀವಿ ರೀಚ್ ಆಗೋಕ್ಕೆ. 84 ಕಿಲೋಮೀಟರ್ಸು, ಆಲ್ಮೋಸ್ಟು 3.5 hours ತೋರಿಸುತ್ತೆ. ಸೊ ನೋಡಬೇಕು. ಅವರು ಕಾಣಿಸ್ತಾ ಇಲ್ವ ನಾನು? ಸಿಕ್ಕಾಬಟ್ಟೆ ಕಂಟಿನ್ಯೂಸ್ ಆಗಿ ಈ ಥರ ಜಿಟಿ ಮಳೆ ಬರ್ತಾನೆ ಇದೆ. ಮುಂದೆ ಇದ್ದಿದ್ದು 360 ಡಿಗ್ರಿ ಕ್ಯಾಮ್ರಾನ ತೆಗೆದೆ, ಏನು ಪ್ರಯೋಜನ ಆಗ್ತಾ ಇಲ್ಲ. ಮಳೆ ಬರ್ತಾ ಇದೆ, ಅದ್ರ ಮೇಲೆ ಹನಿ ಕೂರುತ್ತೆ, ಅದ್ರ ಮೇಲೆ ಹನಿ ಕೂತ್ರೆ ಕ್ಯಾಪ್ಚರ್ ಮಾಡಿದ್ರೆ ಏನೂ ಇರೋದಿಲ್ಲ ಅದರಲ್ಲಿ. ಸೊ ತೆಗೆದೆ. ಈಗ ನೆಕ್ಸ್ಟ್ ಸ್ಟಾಪ್ ನಮ್ಮದು ಫ್ಯೂಯಲ್ ಬ್ರೇಕು. ಮನೆಯಿಂದ 282 ಕಿಲೋಮೀಟರ್ಸ್ ಬಂದಿದ್ದೀವಿ. 285 ಕಿಲೋಮೀಟರ್ಸ್ ಬಂದಿದ್ವಿ. ಫ್ಯೂಯಲ್ ಕೇಳ್ತಾ ಇದೆ. ಇನ್ನೊಂದು ಬಾರ್ ಇದೆ, ರೇಂಜ್ ಬಂದು 70 ಕಿಲೋಮೀಟರ್ಸ್ ರೇಂಜಲ್ಲಿದೆ. ಸೊ ಒಂದು ಫ್ಯೂಯಲ್ ಹಾಕ್ಕೊಂಡು ನೆಕ್ಸ್ಟು ಹೊರಡ್ತಾ ಇರೋದೆ. ಸೊ ಕಳ್ಸಾಗಿ ಬಂದು ಹೊರನಾಡು 6 ಕಿಲೋಮೀಟರ್ಸ್, ಭಗವತಿ ನೇಚರ್ ಕ್ಯಾಂಪ್, ಕುದುರೆಮುಖ 17 ಕಿಲೋಮೀಟ್ರು. ಈ ರೋಡಲ್ಲಿ ಹೋಗಿ ಮಸ್ತ್ ಸೀನಿಕ್ ಬ್ಯೂಟಿ ರೋಡ್ ಸಿಗುತ್ತೀಗ. ಒಂದೇ ರೋಡು ಅನಿಸುತ್ತೆ. ಇಬ್ರದ್ದು ಮೊಬೈಲ್ ಡ್ರೈ ಆಗಿದೆ, ಸೊ ಇಬ್ಬರು ಮ್ಯಾಪ್ ಹಾಕ್ಕೊಂಡಿಲ್ಲ. ಒಳ್ಳೆ ಕರ್ಗ ಆಗುತ್ತೆ ಅನಿಸುತ್ತೀಗ. ನೋಡುವ, ಇಷ್ಟೊಂದು ಗಾಡಿಗಳು ನಿಂತಿದೆ, ಇಷ್ಟೊಂದು ಗಾಡಿಗಳು ಬರ್ತಾ ಇದೆ ಅಂದರೆ ಇದೇ ದಾರಿ ಅನಿಸುತ್ತೆ. ಕುದುರೆಮುಖಕ್ಕೆ ಹೋಗೋರು ಹೋಟೆಲ್ ಉದಯ ಚಂದ್ರ, ಇಲ್ಲಿ ಊಟ ಮಾಡ್ತಾಯಿದ್ದಾರೆ. ದೇವಸ್ಥಾನದ ಊಟ ಬಿಟ್ಟು ನಾನು ತುಂಬ ವರ್ಷ ಆಗಿದೆ ಈ ರೋಡಲ್ಲಿ ಬಂದು. ಸೊ ಒಂದ್ಸಲಿ ಕೇಳಿ ಬಿಡುವ. ಅಣ್ಣ, ಕುದುರೆಮುಖ ಒಂದೇ ರೋಡಾ? ಬೇರೆ ಎಲ್ಲೂ ಡಿವಿಯೇಷನ್ಸ್ ಇಲ್ಲ? ಥ್ಯಾಂಕ್ಸ್. ರೋಡ್ ಅಂತೂ ಚೆನ್ನಾಗಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಒಂದು ಚಾನ್ಸ್. ರೋಡ್ ಚೆನ್ನಾಗಿಲ್ದರೆ ಏನು, ಸೀನಿಕ್ ಬ್ಯೂಟಿ ಸೂಪರ್ ಆಗಿರುತ್ತೆ, ನೋಡ್ಕೊಂಡು ಹೋಗುವ. ಈ ರೋಡಲ್ಲಿ ಎಷ್ಟು ಜನ ಬೈಕರ್ ಸಿಗ್ತಾರೆ ಅಂತ. ಅಲ್ಲೊಂದು ಗ್ಯಾಂಗ್ ಇತ್ತು, ಪುನಃ ಇಲ್ಲೊಂದು ಗ್ಯಾಂಗ್ ಇದೆ. ಮುಂದೆನೂ ತುಂಬ ಬೈಕರ್ಸ್ ಹೋಗಿದ್ದಾರೆ ಅಂತ ಹೋಗಿರ್ಬೋದು. ತುಂಬ ಜನ ಬೈಕರ್ಸ್ ಈ ರೋಡನ್ನ ಇಷ್ಟಪಡ್ತಾರೆ. ರೋಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ವ್ಯೂಸು ಮತ್ತು ಸೀನಿಕ್ ಬ್ಯೂಟಿ ಅಲ್ಟಿಮೇಟ್ ಆಗಿರುತ್ತೆ. ಸೊ ಹಂಗಾಗಿ ಈ ರೋಡಿಗೆ ಬರ್ತಾರೆ. ನಾನು ಮುಂಚೆ ಬರಬೇಕಾದ್ರೆ ಇದೇ ರೋಡಲ್ಲಿ ಹೋಗ್ತಾ ಇದ್ದಿದ್ದು, ಹೊರನಾಡಕ್ಕೆ ಬಂದು ಶೃಂಗೇರಿಗೆ. ಆಮೇಲೆ ಫ್ಯಾಮಿಲಿ ಜೊತೆ ಬಂದಾಗ ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು, ಅವರು ಫ್ಯಾಮಿಲಿಯವ್ರಿಗೆ ಸ್ವಲ್ಪ ಭಯ ಪಡ್ಕೊಳ್ಳೋಕೆ ಶುರು ಮಾಡಿದ್ರು. ಈ ಕಡೆ ಯಾರೂ ಓಡಾಡೋದಿಲ್ಲ ಹಾಗೆ ಅಂತ ಒಂಥರ ಲೋನ್ಲಿ ಪ್ಲೇಸ್ ಇದು. ಸೊ ಆಮೇಲೆ ಬರೋದು ಬಿಟ್ಟು ಫ್ರೆಂಡ್ಸ್ಗಳು ಬಂದಾಗ, ಸರ್ ಈ ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಅವ್ರಿಗೆಲ್ಲ ಒಂಥರ ಯಾಕೆ ಹೋಗ್ಬೇಕು ಆ ರೋಡಲ್ಲಿ ಚೆನ್ನಾಗಿಲ್ಲ ಅಂದಮೇಲೆ, ಇಲ್ಲೇ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಇದೆಯಲ್ಲ 44 ಕಿಲೋಮೀಟರ್ಸ್, ಹಂಗೆ ಹೋಗೋಣ ಅಂತಾರೆ. ಬಟ್ ಈ ಕಡೆಯಿಂದ ಹೋದರೆ 84 ಕಿಲೋಮೀಟರ್ಸು ಶೃಂಗೇರಿ. 84 ಕಿಲೋಮೀಟರ್ಸಲ್ಲಿ ಪ್ರತಿಯೊಂದು ಕಿಲೋಮೀಟ್ರಿಗೆ ವರ್ತು ಅನಿಸುತ್ತೆ ಆ ಕಡೆ ಹೋದಾಗ. ಲವ್ ಮಾಕ್ಟೈಲ್, ಅದು ಶೂಟಿಂಗ್ ತೆಗೆದಿರೋ ಜಾಗ ಇಲ್ಲೇ ನೋಡಿ ಹೇಗಿದೆ. ಸೂಪರ್ ಆಗಿರೋ ಜಾಗ, ಒಳ್ಳೆ ಪಾಯಿಂಟು. ಸೊ ನೋಡಿ ಹೆಂಗಿದೆ, ಅದೇ ಜಾಗದಲ್ಲಿ ಶೂಟಿಂಗ್ ತೆಗೆದಿರೋದು. ಮಳೆ ಬರ್ತಾ ಇದೆ, ಸೊ ನಾನು ಹೋಗಲ್ಲ. ಅವರಿಬ್ಬರು ಏನೋ ಫೋಟೋಶೂಟ್ಗೋಸ್ಕರ ಹೋಗ್ತಾರಂತೆ. ಈಗ ನಾವು ಒಬ್ಬನೇ ನಿಂತಿರಬೇಕು. ಮೇಲ್ಗಡೆ ಮೆಟ್ಲೆತ್ಬಿಟ್ಟು ಹೋಗ್ಬೇಕು, ಎಲ್ಲ ತೊಯ್ದು ತೊಪ್ಪೆ ಆಗಿದೆ. ಸೊ ಇನ್ನು ಇಳಿದು ಪುನಃ ಅವೆಲ್ಲ ಹಾಕ್ಕೊಳ್ಳೋಕ್ಕೆ ಕಷ್ಟ. ಅದ್ರ ಬದಲು ಹಾಗೆ ನಿಂತಿದ್ದ ಸೈಡಲ್ಲಿ ಅವ್ರು ಹೋಗಿದ್ದು ಬಂದರು. ನೋಡಿ ಇಲ್ಲಿಂದ ಶುರುವಾಗುತ್ತೆ, ಅಲ್ಲಿ ನೋಡಿ ಇಲ್ಲಿ ಹೆಂಗಿದೆ. ಮಳೆ ಬರ್ತಾಯಿದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಬಿಡಿ. ನೋಡಿ ಎಂಥ ಪ್ಲೇಸ್ ಇವೆಲ್ಲ. ಸೂಪರ್
ಈಗ 360 ಕ್ಯಾಮ್ರಾ ಹಾಕ್ಕೊಂಡಿದ್ದೀರಿ ಚೆನ್ನಾಗಿರ್ತಾಯಿತ್ತೇನೋ. ಇಲ್ಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಕೈ ಮೀರಿ ಹೋದ್ಮೇಲೆ ಅನ್ಸೋದು. ಬಾ ಈ ಥರ ಇದೆ ರೋಡು. ಟು ದಿಡುಪೆ ಅಂತ ಒಂದು ರೋಡ್ ಇದೆ. ಆಲ್ಮೋಸ್ಟು ವೆರಿ ಟ್ರೆಂಡಿಂಗ್ ಆಫ್ ರೋಡು. ಈ ಟೈಮಲ್ಲಂತೂ ಸಿಕ್ಕಾಬಿಟ್ಟೆ. ಮೋಸ್ಟ್ಲಿ ಎಲ್ಲ ಬಂದವರೆಲ್ಲ ಅಲ್ಲಿಗೆ ಹೋದ್ರು ಅನಿಸುತ್ತೆ ಬೈಕರ್ಸ್ಗಳು. ಸಿಕ್ಕಾಬಿಟ್ಟೆ ಆಫ್ ರೋಡು. ಅಣ್ಣ ಕುದುರೆಮುಖ ಹೇಗೆ? ಕುದುರೆಮುಖ. ಥ್ಯಾಂಕ್ಸ್ ಅಣ್ಣ. ಸೊ ಕೇಳ್ಕೊಂಡು ಹೋಗೋದು ಒಳ್ಳೇದ ಅಂತ ನನ್ನ ಪ್ರಕಾರ. ಮಳೆ 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 ಏನಪ್ಪ, ಬೆಳಗ್ಗೆಯಿಂದ ಕಂಟಿನ್ಯೂಸ್ ಆಗಿ ಹಿಂಗೆ ಬರ್ತಾನೇ ಇದೆ. ಸೊ ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ. ಇಲ್ಲಿ ನಮ್ಮ ಗಾಡಿ ನಮ್ಮ ನಂಬರ್ ಕೊಟ್ಬಿಟ್ಟು ಪಾಸ್ ಆಗಬೇಕು. ಸೊ ಅದಕ್ಕೆ ಅಂತ ನಿಲ್ಲಿಸ್ಕೊಂಡು ಇಲ್ಲಿ ನೋಡಿದ್ರೆ ಪುನಃ 20 ಮಿನಿಟ್ಸ್ ನಿಂತ್ಕೊಂಡು ಫಾರೆಸ್ಟ್ ಚೆಕ್ ಪೋಸ್ಟಲ್ಲಿ ಹೆಸರು ಬರೆಸಿ ಗಾಡಿ ನಂಬರ್ ಎಂಟ್ರಿ ಮಾಡಿಸಿ ಇಲ್ಲಿಂದ ಟೀ ಕುಡ್ಕೊಂಡು ಹೊರಟಿದ್ದೀವಿ. ಸೊ ಟೀ ಅಂಗಡಿಯವ್ರ ಹತ್ರ ಮಾತಾಡ್ತಾ ಇದ್ದೋ, ಇನ್ನೂ ಒಂದು 70 ಕಿಲೋಮೀಟರ್ಸ್ ದೂರ ಇದೆ ಅಂತೆ. ಸೊ 3 ಅವರ್ಸ್ ಬೇಕು ಅಂತ. ಟೋಟಲಿ ಒಂದು 80 ಕಿಲೋಮೀಟರ್ಸ್ 3 ಅವರ್ಸ್ ಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಂದ ಕುದುರೆಮುಖ 8 ಕಿಲೋಮೀಟರ್ಸು. ಕುದುರೆಮುಖ ಆದಮೇಲಿಂದ ರೋಡ್ ಏನು ಅಷ್ಟು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಹೇಗೆ ಏನು ಅಂತ. ಸೊ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಸಾಯಂಕಾಲ 7:15 ಗ್ಯಾರಂಟಿ ರೀಚ್ ಆಗೋದು ಶೃಂಗೇರಿ. ಕ್ಯಾಮ್ರಾದಲ್ಲಿ ಏನೂ ಕಾಣೋದಿಲ್ಲ ಹೆಂಗಿದೆ ಅಂತ, ಬಟ್ ಹೀಗಿರುತ್ತೆ. ಯೂ-ಟರ್ನು ವಿತ್ ಇನ್ಕ್ಲಿನೇಷನ್ನು ಸಿಕ್ಕಾಬಟ್ಟೆ. ವೆಲ್ಕಮ್ ಟು ದ ವರ್ಲ್ಡ್ ಹೆರಿಟೇಜ್ ಸೈಟ್. ಆಲ್ಮೋಸ್ಟ್ ಕುದುರೆಮುಖ ಎಂಟ್ರಿ ಆಗ್ತಾಯಿದ್ದೀವಿ. ಇಲ್ಲೇನೂ ಇಲ್ವಂತೆ. ಮಾತಾಡ್ತಾ ಇದ್ದೆ ಅಲ್ಲಿ ಶಾಪ್ ಅವನ ಹತ್ರ. ಇಲ್ಲೇನೂ ಇಲ್ಲ ಸರ್, ಅದೊಂದು ಸ್ಟ್ಯಾಚು ಇದೆ, ಬರ್ತಾರೆ ಅದ್ರ ಮುಂದೆ ಫೋಟೋ ತೊಗೋತಾರೆ ಹೋಗ್ತಾರೆ, ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂದೆ. ಸೊ ಸ್ಟೇಗೆಲ್ಲ ಏನು ಕುದುರೆಮುಖ ಹೋಮ್ ಸ್ಟೇ ಅದೆಲ್ಲ ಬರ್ತಾ ಇರುತ್ತಲ್ಲ ಏನು ಅಂತ ಕೇಳಿದೆ. ಸೊ ಇದೇನಿದೆ ಸರೌಂಡಿಂಗು ಅಷ್ಟು ಮಾತ್ರ ಇಲ್ಲೆಲ್ಲ ಸ್ಟೇಗಿದೆ. ಸೊ ಇಲ್ಲೇ ಸ್ಟೇ ಮಾಡ್ಕೋಬೇಕು. ಅಲ್ಲಿ ಹೋಗಿ ಒಂದು ರೌಂಡ್ ಹೊಡ್ಕೊಂಡು ಬರಬೇಕು. ಅಲ್ಲೂ ಏನು ಅಡ್ಡಾಡೋಕ್ಕೆ ಸುತ್ತಾಡೋಕ್ಕೆ ಅಂತ ಏನೂ ಇಲ್ಲ. ಬಂದಿದ್ದೀವಿ ಅಂತ ಅಷ್ಟು ದೂರ ಹೋಗ್ಬೇಕು ಅಷ್ಟೇ ಅಂತ ಹೇಳ್ತಾ ಇದ್ದ. ಸುಮ್ಮನೆ ಹೋಗಿ ಅಲ್ಲಿ ಕುದುರೆಮುಖದೊಂದು ಸ್ಟ್ಯಾಚು ಇದೆ, ಆ ಸ್ಟ್ಯಾಚು ಹತ್ರ ಒಂದು ಫೋಟೋ ತೊಗೊಂಡು ಬರಬೇಕು ಅಂತ. ನೋಡಿ ಹೆಂಗೆ ಇದೆ. ಈ ಥರ ಇದ್ದಾಗ ನನ್ನ ಗಾಡೀಲಿ ಹಚ್ಚಕ್ಕೆ ಭಾರಿ ಖುಷಿ. ಲೋ ಆ್ಯಂಡ್ ಟಾರ್ಕು ಮಸ್ತಾಗಿ ತಗೊಳುತ್ತೆ. ಓಕೆ, ಕುದುರೆಮುಖ ಇನ್ನೂ 6 ಕಿಲೋಮೀಟ್ರ್ ಇದೆ. ಫುಲ್ಲು ಮಳೆ ಬೀಳ್ತಾನೇ ಇದೆ. ನಮ್ಮದು 100% ವಾಟರ್ ಪ್ರೂಫ್ ಜಾಕೆಟು ಅದು ಒದ್ದೆ ಆಗಿ ಒಳಗಡೆ ಎಲ್ಲ ನೀರು ಹೋಗ್ತಾ ಇದೆ. ಸೊ ಆ ರೇಂಜಲ್ಲಿ ನೆಂದೋಗಿದ್ದೀವಿ ನಾವು. ಒಂಥರ ಚೆನ್ನಾಗಿದೆ, ಬೇರೆ ಥರ ಎಕ್ಸ್ಪೀರಿಯೆನ್ಸ್ ಇವೆಲ್ಲ. ರಿಯಲ್ ಮಾನ್ಸೂನ್ ರೈಡ್ ಅಂತ ಆಗ್ತಾ ಇದೆ. ಗಾಡಿ ನೋವು ಎಲ್ಲ ಮೋಸ್ಟ್ಲಿ ಚೈನ್ ಸ್ಪ್ರಾಕೆಟ್ಗೆ ಕಸ ಕಡ್ಡಿ ಮಣ್ಣು ಗಿಣ್ಣು ಎಲ್ಲ ಹೋಗಿರ್ಬೇಕು ಅನಿಸುತ್ತೆ. ಪುಲ್ಲಿಂಗು ಕಡಿಮೆ ಆಗ್ತಾ ಇದೆ ಚೈನ್ ಡ್ರೈ ಆದಾಗ. ವಾವ್ ಅಲ್ಲಿ ನೋಡಿ, ಅಲ್ಲಿ ಎದುರುಗಡೆ ಹೆಂಗಿದೆ ನೋಡಿದ್ರಾ. ಸೊ ಈ ಸೀನ್ರಿಗಳನ್ನ ನೋಡೋದಕ್ಕೇ ನಾ ಈ ಕಡೆ ಬಂದಿರೋದು ಇವತ್ತು. ನಾ ಇಲ್ಲಿಗೆ ಲಾಸ್ಟ್ ಬಂದು ಒಂದು 4-5 ಇಯರ್ಸ್ ಮೇಲಾಗಿರ್ಬೋದು. ಆವಾಗ ರೆಗ್ಯುಲರಾಗಿ ನಾನು ಶೃಂಗೇರಿಗೆ ಬರ್ತಾಯಿದ್ದೆ, ಅಟ್ಲೀಸ್ಟ್ 1-2 ತಿಂಗಳಿಗೆ ಕೆಲಸದ ಮೇಲೆ. ಆ ಟೈಮಲ್ಲಿ ಬರಬೇಕಾದ್ರೆ ಬೆಳಗ್ಗೆನೇ ಹೊರಟ್ಬಿಟ್ಟು ಸೊ ಅಲ್ಲಿಂದ ಹೊರನಾಡಿಗೆ ಹೋಗಿ ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ವಾಪಸ್ ಅಲ್ಲಿಂದ ಇದೇ ದಾರಿಲಿ ಕುದುರೆಮುಖ ಬರ್ತಾಯಿದ್ದೆ. ಸಖತ್ತಾಗಿರೋದು. ಅರ್ಲಿ ಮಾರ್ನಿಂಗು ಈ ಥರ ಮಳೆಗಳೆಲ್ಲ ಇರ್ತಾ ಇರಲಿಲ್ಲ ಆ ಟೈಮಲ್ಲಿ ಬರುವೆ. ಫಸ್ಟ್ ನಾವು ಬಂದಿದ್ದು ಈ ಪ್ಲೇಸ್ಗೆ 2001 ಎಲ್ಲ ಫ್ರೆಂಡ್ಸ್ಗಳು ಬಂದಿದ್ದು. ಅಪ್ಪಿತಪ್ಪಿ ದಾರಿಗೆ ಬಂದ್ಬಿಟ್ಟವಪ್ಪ ಇದೇ ಟೈಮಲ್ಲಿ, ಜುಲೈ ಮಂತ್ ಟೈಮಲ್ಲೇ, ಜುಲೈ ಆಗಸ್ಟ್ ಟೈಮಲ್ಲೇ. ಅಯ್ಯೋ ಅಲ್ಟಿಮೇಟ್ ಆಗಿತ್ತು ಆ ಎಕ್ಸ್ಪೀರಿಯೆನ್ಸ್ ಮಾತ್ರ. ನೋಡಿ ಇದೆ ಕುದುರೆಮುಖ. ಇಲ್ಲಿ ಏನೂ ಇಲ್ಲ ಈಗ. ಸೊ ಜಸ್ಟ್ ಬರೋದು ಇದೊಂದು
ಸ್ಟ್ಯಾಚ್ಯುನೋ ಐಡಲ್ಲ ಏನೋ ಹೇಳ್ತಾರಲ್ಲ, ಇದ್ರ ಮುಂದೆ ಒಂದು ಫೋಟೋ ತಗೊಂಡು ಹೋಗ್ತಾ ಇರೋದಷ್ಟೇ. ಮುಂಚೆ ಎಲ್ಲ ಇದ್ದಿದ್ದೆಲ್ಲ ಈಗ ಅವೆಲ್ಲ ಏನೂ ಇಲ್ಲ. ನೋಡಿ ಹೇಗಿದೆ ಸುತ್ತ, ಕಂಪ್ಲೀಟ್ ನೋ ಮ್ಯಾನ್ ಲ್ಯಾಂಡ್ ಥರ ಆಗ್ಬಿಟ್ಟಿದೆ ಈಗ. ಓಕೆ, ಸೊ ಇದಾದಮೇಲೆ ಇಲ್ಲಿಂದ ಈಗ ನೆಕ್ಸ್ಟ್ ಇರೋದು ಮಜಾ. ಇದು ಒಳಗಡೆಗೆ ಹೋಗುತ್ತೆ. ಕುದುರೆಮುಖ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಏನೋ ಇದೆ. ಓಕೆ, ಟೂರಿಸ್ಟ್ ಪ್ಲೇಸ್ ಆಗಲಿ ಇಲ್ಲಿ ಏನೂ ಇಲ್ಲ, ಕಂಪ್ಲೀಟ್ಲಿ ಗೋಸ್ಟ್ ಸಿಟಿ ಅಂತ ಹೇಳ್ತಾರೆ. ಇದೆಲ್ಲ ಒಳಗಡೆಗೇನೋ ಕರ್ಕೊಂಡೋಗಿದ್ದಾರೆ ಅನಿಸುತ್ತೆ, ಯಾರನ್ನ ಕರ್ಕೊಂಬರ್ತಾ ಇದ್ದಾರೆ. ಕುದುರೆಮುಖ ಐರನ್ ಓರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಏನೋ ಇದೆಯಲ್ಲ. ಸೊ ಇಲ್ಲಿ ಹೆಚ್ಚು ಕಡಿಮೆ ಒಂದು 5,000 to 10,000 ಜನ ಕೆಲಸ ಮಾಡ್ತಾಯಿದ್ರಂತೆ. ಸೊ ಯಾವಾಗ ಇದು ಮೈನಿಂಗ್ ಎಲ್ಲ ಸ್ಟಾಪ್ ಆಯಿತು, ಕಂಪ್ಲೀಟ್ ಎಲ್ಲರನ್ನೂ ವೆಕೇಟ್ ಮಾಡಿಸ್ಬಿಟ್ಟು ಈಗ ಒಂಥರ ಗೋಸ್ಟ್ ಸಿಟಿ ಥರ ಆಗಿದೆ. ಒಳಗಡೆ ಏನಿದೆ ಎತ್ತ ಏನೂ ಗೊತ್ತಿಲ್ಲ. ನೋಡಿ ಇದೆಲ್ಲ ಪಾಳು ಬಿದ್ದೋಗಿದೆ ಬಿಲ್ಡಿಂಗ್ಗಳು, ಅದೆಲ್ಲ ಕ್ವಾರ್ಟರ್ಸ್ಗಳ ಥರ ಇದೆ. ಈಗೆಲ್ಲ ಏನೂ ಇಲ್ಲ. ಸಿ ದಿಸ್ ಈಸ್ ದ ಬ್ಯೂಟಿಫುಲ್ ಐಕಾನಿಕ್ ಸ್ಪಾಟ್ ಆಫ್ ಕುದುರೆಮುಖ್ ಆ್ಯಂಡ್ ಶೃಂಗೇರಿ ರೋಡು. ಇದು ಒಂಥರ ಭಾರಿ ಫೇವ್ರೇಟು. ಇಲ್ಲಿ ನಾನು, ನನ್ನ ವೈಫು, ನನ್ನ ಮಗಳು, ನನ್ನ ಬ್ರದರು ಮತ್ತು ಇನ್ನೊಂದು 2 ಫ್ಯಾಮಿಲಿ ಬಂದಿದ್ದು, ನಿಂತ್ಕೊಂಡಿದ್ದು ಎಲ್ಲ ಫೋಟೋಗಳಿದೆ. ಸೂಪರ್ ಬ್ಯೂಟಿಫುಲ್ ಐಕಾನಿಕ್ ಪ್ಲೇಸು. ಹೇಮಾವತಿ ನದಿ ಹರ್ಕೊಂಬರ್ತಾ ಇರೋದು. ಸಖತ್ತಿದು. ಈ ಜಾಗದಲ್ಲಿ ನಾನು ಫೋಟೋ ತೆಗೆದಿರೋದು ನನ್ನ ಮಗಳದ್ದು ಚಿಕ್ಕ ಪಾಪು, ಆಲ್ಮೋಸ್ಟ್ 1 year ಇನ್ನೂ ಆಗಿರಲಿಲ್ಲ ಅನಿಸುತ್ತೆ. ಆವಾಗ ತೆಗ್ದಿದ್ದ ಫೋಟೋದಲ್ಲಿ ಕ್ಯಾಲೆಂಡ್ರ್ ಮಾಡಿಸಿಟ್ಟಿದೆ. ಸಖತ್ತಾಗಿತ್ತು ಇದು ಪ್ಲೇಸು. ನೋಡಿ ಇಲ್ಲಿ ಮೇಲ್ಗಡೆ ಎಲ್ಲ ಸುತ್ತ ಹೇಗಿದೆ. ಯಾರೇ ಬಂದರೂ ಈ ಪ್ಲೇಸಲ್ಲಿ ನಿಲ್ಲಿಸ್ಬಿಟ್ಟು ಹೋಗ್ತಾರೆ. ಈ ಥರ ಹುಚ್ಚಾಟಗಳಿಗೇ ಆ್ಯಕ್ಚುಲಿ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದರೆ ಗಾಡಿ ನಿಲ್ಸೋಕೆ ಬಿಡೋಲ್ಲ. ಈ ಥರ ಎಲ್ಲ ಹುಚ್ಚಾಟ ಮಾಡಿಕೊಂಡು ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತ. ಬಟ್ ಈ ಥರ ಮಾಡ್ತಾಯಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಸೊ ಅದು ಕಾಡಿಂದ ಹರ್ಕೊಂಬರ್ತಾರೆ ನೀರು ಎಲ್ಲ ಫುಲ್ಲು. ನಡಿಯಬ್ಬಿ, ಇವ್ರುಗಳೆಲ್ಲ ಹುಚ್ಚಾಟ ಇಲಾಟಗಳು. ಬ್ಯೂಟಿಫುಲ್ ಪ್ಲೇಸ್ನ ಇನ್ನೊಂದ್ಸಲಿ ನೋಡಿಕೊಂಡು ಈಗ ಹೊರಡ್ತಾ ಇದ್ದೀವಿ. ಸೊ ಇದೊಂದು ಬಕೆಟ್ ಲಿಸ್ಟಲ್ಲಿ ಇದ್ದಿದ್ದು, ಬೈಕಲ್ಲಿ ಈ ಜಾಗಕ್ಕೆ ಬರಬೇಕು ಅಂತ. ಇದು ಆಯಿತು, ನಡಿಯಬ್ಬಿ ಜೈ ಅಂತ ಹೇಳಿ ಹೊರಡ್ತಾ ಇರೋದೇ ಈಗ. ಆವಾಗಲೇ ರೀಲ್ಸ್ ಮಾಡ್ತಾಯಿದ್ರಲ್ಲ, ಕಾರ್ದು ಏನೋ ಮುರ್ಕೊಂಡು 4 ಜನ ಕೆಳಗೆ ಬಿದ್ದು ಏನೇನೋ ಡ್ಯಾಮೇಜ್ ಮಾಡಿಕೊಂಡ್ರು. ನೋಡಿ ಇಲ್ಲಿ ಡೋರ್ ಡೆಂಟ್ ಆಗಿದೆ, ಏನೇನೋ ಆಗಿದೆ, ಮಿರರ್ದು ಬೀಡಿಂಗು ಏನೇನೋ ಬಂತು. ಇದಕ್ಕೆ ಹೇಳೋದು, ಇಲ್ಲದ ಅವತಾರಗಳು ಆಡೋಕ್ಕೆ ಹೋದರೆ ಹಿಂಗೆ ಆಗೋದು ಅಂತ. ಸೊ ಇದು ಇಲ್ಲಿಯ ರೋಡ್ ಕಂಡೀಷನ್ನು. ಕುದುರೆಮುಖ ಆಯಿತು, ಆ ಬ್ರಿಡ್ಜಿಂದು ಫೋಟೋನೂ ಆಯಿತು. ಈಗ ನೆಕ್ಸ್ಟು SK ಗೇಟ್ ಅಂತ ಬರುತ್ತೆ, ಆ ಗೇಟಲ್ಲಿ ರೈಟ್ ತೊಗೋಬೇಕು. ಅಂದರೆ ಒಂದು ಜಂಕ್ಷನ್ ಅದು SK ಗೇಟ್ ಅಂತ, ಅಲ್ಲಿ ರೈಟ್ ತೊಗೋಬೇಕು. ಸೊ ಅಲ್ಲಿಂದನೂ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ತಾಯಿದ್ರು. ಇದುವೇ ಇಷ್ಟೇ, ಹಿಂಗಿದೆ, ಫುಲ್ಲು ಗುಂಡಿ ಬಿದ್ದೋಗಿದೆ. ನೋಡುವ, ನನ್ನ ಪ್ರಕಾರ ಶೃಂಗೇರಿ ನಾವು 7:30 ರೀಚ್ ಆಗ್ತೀವಿ ಅಂತ. ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ನೋಡೋಣ. ನೋಡಿ ಅಲ್ಲಿ ಎದುರುಗಡೆ ಎಲ್ಲ ಮಳೆ ಜಾಸ್ತಿ ಆಗೋಗ್ತು. ಎದುರುಗಡೆ ಎಲ್ಲ ಫುಲ್ಲು ಒಂಥರ ಗಿಡಗಳು ಒಂದೇ ಥರ ಬೆಳೆದಿರುತ್ತೆ, ಹುಲ್ ಥರ. ಶೇಟ್, ಎಂಥ ಮಳೆ ಬರ್ತಾ ಇದೆ, ಫುಲ್ಲು ಜಾಸ್ತಿ ಆಗೋಯ್ತು. ನೋಡಿ ಎದುರುಗಡೆ ಸೂಪರಾಗಿ ಕಾಣಿಸ್ತದು. ನಮ್ಮ ಕಣ್ಣಿಂದ ನೋಡಬೇಕು ಇದನ್ನೆಲ್ಲ. ನಾವು ತೋರಿಸೋ ಕ್ಯಾಮ್ರಾಯಿಂದ ಆಗಲಿ, ಇಲ್ಲ ನಾವು ತೋರಿಸೋ ರೆಕಾರ್ಡ್ ಮಾಡಿರೋ ವಿಡಿಯೋಗಳಿಂದಾಗಲಿ ಅಲ್ಲ, ನೀವೇ ಬಂದು ನಿಮ್ಮ ಕಣ್ಣಾರ ನೋಡಬೇಕು. ಏನು ಸೂಪರಾಗಿರುತ್ತೆ ಗೊತ್ತಾ ಇವೆಲ್ಲ. ನೋಡಿ ಎಷ್ಟು ಬೈಕರ್ಸ್ಗಳು ಬರ್ತಾರೆ ಈ ರೋಡ್ಗೆ. ತುಂಬ ಇದೆ ಇಲ್ಲೆಲ್ಲ. ನೋಡಿ ಇಲ್ಲಿ ಹೆಂಗಿದೆ ಎದುರುಗಡೆ ಬೆಟ್ಟ, ಸೂಪರ್. ಇವಾಗ ಹಿಂಗಿದೆ ಅಲ್ವಾ, ಇನ್ನೊಂದು 3-4 months ಬಿಟ್ಕೊಂಬಂದು ನೋಡಿದ್ರೆ ಒಂಥರ ಎಲ್ಲೋ ಇಶ್ಯೂ ಗ್ರೀನಲ್ಲಿ ಕಾಣುತ್ತೆ, ಸಖತ್ತಾಗಿರುತ್ತೆ. ಆಂಜನೇಯ ಸಡ್ಗೋಗಪ್ಪ, ನಮ್ಮನ್ನು ಸಡ್ಗಿಟ್ಟು ಕಳಿಸ್ಬಿಟ್ರೆ ಕಷ್ಟ ಅದು. ಅಲ್ಲಿ ನೋಡಿ ಅಲ್ಲಿ ಹೆಂಗಿದೆ. ಈ ಥರ ರೋಡಲ್ಲಿ ಓಡಾಡಿದ್ದೀರಾ ಅಂದೆ. ಹಾಂ ಓಕೆ, ಸೂಪರ್ ಆಗಿದೆ. ಹುಷಾರು, ಮಧ್ಯವ. ನೋಡಿ ಎದುರುಗಡೆ ಇನ್ನೊಂದು ವ್ಯೂ ಬರ್ತಾ ಇದೆ, ಅದು ಏನು ಸೂಪರ್ ಆಗಿದೆ ಗೊತ್ತಾ, ಸಖತ್ತು. ವಾವ್, ಆ ಕಡೆನೂ ಚೆನ್ನಾಗಿದೆ, ಬಟ್ ಫಾಗ್ ಆಗಿಬಿಟ್ಟಿದೆ.
ನಮಗೆ ಸರಿಯಾಗಿ ಕಾಣಿಸ್ತಾರೆ, ಏನು ಕ್ಯಾಮ್ರಾದಲ್ಲಿ ಇನ್ನೂ ಕಾಣಲ್ಲ ನೋಡಿ. ಏನಾದ್ರು ಕಾಣುತ್ತಾ? ಇಲ್ಲ. ನೋಡಿ ಈ ಪೋರ್ಷನಲ್ಲಿ ಹೆಂಗಿದೆ. ಜನಗಳು ಇಲ್ಲೂ ನಿಲ್ಲಿಸ್ಕೊಂಡು ಒಂದೇ ಅಭಿ ಗಾಡಿನ ಇಲ್ಲಿ ಬೇಡ ನೋಡಿ ಇಲ್ಲಿ. ನಡಿ. ಇಲ್ಲೇ ಹೆಂಗೆ ಇಳಿಯೋದು ಬೇಡ ನೋಡಿ ಹೇಗಿದೆ. ಇಲ್ಲಿ ನಿಂತ್ಕೊಂಡು ಆರಾಮಾಗಿ. ಆಹಾ, ಮಳೆ ಇರಬಾರ್ದಾಗಿತ್ತು ಇವತ್ತು. ಬಾ. ಮಳೆ ಇರದೆ ಆರಾಮಾಗಿ ಬಂದಿದ್ರೆ ಸೂಪರಾಗಿರೋದು ನೋಡಿ. ಇವ್ರುಗಳು ರೀಲ್ಸ್ ಮಾಡಿಕೊಂಡು ಪೋಸ್ ಕೊಟ್ಕೊಂಡು ಮಸ್ತು ಅಲ್ಟಿಮೇಟು ನೋಡಿ ಅಲ್ಲಿ ಹೆಂಗಿದೆ. ಎಲ್ಲ ಪ್ರಿಪೇರ್ ಆಗಿ ಬರಬೇಕಲ್ವಾ? ಏನಿದು? ಓ, ಇಲ್ಲೇ ಸಫಾರಿ ಪಿಂಗ್ವಾರ್ ಶೋಕ. ಏನಿದ್ದು? ಸಿಂಗ್ಸರ್ ಶೋಲಾ ಸಫಾರಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ವಿಶ್ವ ಪರಂಪರೆ ತಾಣಕ್ಕೆ ಸ್ವಾಗತ. ಇಲ್ಲಿಂದ ಸಫಾರಿ ಇದೆ ಬೇ. ಓಕೆ, ಅಲ್ಲಿಂದ ಬಂದು ಮೋಸ್ಟ್ಲಿ ಅಲ್ಲೆಲ್ಲ ಬೆಟ್ಟದ ಮೇಲೆಲ್ಲ ಕರ್ಕೊಂಡು ಹೋಗ್ತಾರೆ ಅನಿಸುತ್ತೆ. ಮೇ ಬಿ ಇರ್ಬೋದೇನೋ, ಇಲ್ಲ ಕಾಡೊಳಗಡೆ ಏನಾರು ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ, ಯಾಕಂದ್ರೆ ಇದು ಫಾರೆಸ್ಟ್ ಅದು. ಬಾ ಮೇ ಬಿ ಅಡ್ವಾನ್ಸ್ ಆನ್ಲೈನ್ ಬುಕ್ ಮಾಡ್ಕೋಬೇಕು ಅನಿಸುತ್ತೆ. ಎದುರುಗಡೆ ನೋಡಿ ಹೆಂಗಿದೆ ಬೆಟ್ಟ. ಸೊ ಈಗ ರೋಡಲ್ಲಿ ಬಂದರೆ ಹಿಂಗೆ ಪ್ರತಿಯೊಂದನ್ನು ನಾವು ನಿಂತ್ಕೊಂಡು ಆರಾಮಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೋಬೋದು. ಬಟ್ ಹಂಗೆ ಟೈಮು ಓಡಿಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ಈ ರೋಡ್ಗೆ ಇನ್ಮೇಲೆ ಸ್ವಲ್ಪ ಬರೋಕ್ಕೆ ಶುರು ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೂಪರ್ವಾಗಿರುತ್ತೆ. ಇಲ್ಲೂ ಏನೋ ಒಂದು ವ್ಯೂ ಪಾಯಿಂಟ್ ಥರ ಏನೋ ಮಾಡಿದಾರಾ? ಇಲ್ಲ, ಬ್ರಿಡ್ಜ್ ಮೇಲೆ ನೀರು ಹರಿತಾ ಇರೋದನ್ನ ಮೋಸ್ಟ್ಲಿ ವಾಟರ್ ಫಾಲ್ ಥರ ಏನೋ. ವಾವ್ ಅಬೇ, ರೈಟ್ ನೋಡು, ಸೈಕಾಗಿದೆ, ಅಲ್ಟಿಮೇಟ್. ಇದು ನಾನು ಲಾಸ್ಟ್ ಯಾವಾಗಲೂ ನೋಡಿರಲಿಲ್ಲ, ಈಗಲೇ ನೋಡ್ತಾ ಇರೋದು ವಾಟರ್ಫಾಲು. ಸೂಪರ್. ಇಲ್ಲ, ನಾನು ತುಂಬ ಸಲ ಬಂದಿದ್ದೀನಲ್ಲ, ಇದನ್ನು ಯಾವಾಗಲೂ ಇಷ್ಟೊಂದು ಸೂಪರಾಗಿದೆ. ಹೌದು, ಸ್ಕ್ರೀನ್ಶಾಟ್ ಕಳಿಸ್ತೀನಿ ಬಿಡು. ರೆಡಿ. ಸೂಪರ್ವಾಗಿದೆ ನೋಡಿ. ಇಲ್ಲೆಲ್ಲ ಹೆಂಗಿದೆ, ಗಂಗಾ ಮೂಲ ಅಂತ ಯಾವುದೋ ಒಂದು ಜಾಗ ಇದೆ. ಇನ್ನೊಂದು ಋಷಿ ಮೂಲನೋ ವರಾಹಿ ಮೂಲ ಅಂತ ಒಂದಿದೆ, ಆವಾಗಲೇ ನೋಡಿದ್ದು. ವರಾಹಿ ಮೂಲ ಅಂತ ಒಂದು, ಇದು ಗಂಗಾ ಮೂಲ ಅಂತ ಒಂದು. ಆಹಾ, ಏನು ಗಾಡಿಗಳು ಬರ್ತಾಯಿದೆ ಈ ರೋಡಲ್ಲಿ, ಇಂಥ ಮಳೆ ಇದ್ರೂ ಸೂಪರಾಗಿದೆ. ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗೋಯ್ತಲ್ಲ ಇವತ್ತು ಇಂಥ ಮಳೇಲಿ ಈ ಥರ ಅಲ್ವಾ ಬೇ? ರೈಟ್ ಸೈಡಲ್ಲೆಲ್ಲ ಒಳ್ಳೆ ವ್ಯೂ ಇದೆ. ಬಟ್ ಯಾವ ಲೆವೆಲಿಗೆ ಮಳೆ ಬರ್ತಾ ಇದೆ ಅಂದರೆ ಏನಕ್ಕೆ ನೋಡೋಕ್ಕಾಗ್ತಲ್ಲ, ಏನೂ ಕಾಣಲ್ಲ. ನಾವು ಕಂಡುಬಿಡೋಕ್ಕೇ ಭಾರಿ ಕಷ್ಟ ಆಗ್ತಾ ಇದೆ. ತೊಂದರೆ ಇಲ್ಲ, ಆದ್ರೂ ಒಳ್ಳೆ ಮಜಾ ಬರ್ತಾ ಇದೆ. ನಿಧಾನಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಥರನೇ ಎಲ್ಲ ಬೈಕರ್ಗಳು ಎಲ್ಲೂ ನಿಲ್ಲಿಸ್ಬೇಕು ಅಂದ್ರಲ್ಲಿ ನಿಂತ್ಕೊಳ್ಳೋಕೆ ಜಾಗ ಇಲ್ಲ. ಸೊ ಆರಾಮಾಗಿ ಬರ್ತಾಯಿದ್ದೀವಿ. ಸೊ ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟು ಟೋಕನ್ ಇಸ್ಕೊಂಡಿದ್ವಲ್ಲ, ರಿಜಿಸ್ಟರ್ ಮಾಡಿಸ್ಬಿಟ್ಟು ಇಲ್ಲಿ ಬಂದು ಆ ಕೂಪನ್ ಕೊಡಬೇಕು. ಕೊಟ್ಟಾಗ ಮಾಮೂಲಿ ಪ್ರತಿಯೊಬ್ಬರಿಗೂ ಒಂದು ಡೈಲಾಗು, ಅರ್ಧ ಗಂಟೆ ಲೇಟಾಗಿ ಬಂದಿದ್ದೀರಾ ನೀವು, ಫೈನ್ ಹಾಕ್ತೀನಿ ಅಂತ ರೋಲ್ ಕಾಲ್ಗೆ ಕೇಳ್ತಾರೆ. ರೋಡ್ ಫಸ್ಟು ಸರಿಯಾಗಿ ಮಾಡಿಸ್ಬಿಟ್ಟು ಆಮೇಲೆ ಕೇಳಿ ಅಂತ ಹೇಳಬೇಕು. ಆ ಲೆವೆಲ್ಗಿದೆ ರೋಡು. ಶೃಂಗೇರಿ 12, ತೀರ್ಥಹಳ್ಳಿ 58. ಸೊ ನಾವು ನಾಳೆ ತೀರ್ಥಹಳ್ಳಿ ಮೇಲೆ ಆಗುಂಬೆಗೆ ಹೋಗಬೇಕು. ಮೆಮೊರಿ ಕಾರ್ಡು ಫುಲ್ಲು. ಸೊ ಈಗ ಇಂಟರ್ನಲ್ ಸ್ಟೋರೇಜ್ಗೆ ಶಿಫ್ಟ್ ಆಗಿದೆ. ನದಿ ನೋಡಿ ಹೆಂಗೆ ಹರಿತಾ ಇದೆ. ಮೋಸ್ಟ್ಲಿ ನಾನು 2 ಡೇಸಲ್ಲಿ ಶೃಂಗೇರಿದು ಒಂದು ಪ್ಲೇಸ್ಗಳಿದೆ, ಮುಳುಗುತ್ತು ಅಂತ ನ್ಯೂಸ್ ಬರುತ್ತೆ. ಲಾಸ್ಟ್ 12 ಕಿಲೋಮೀಟ್ರು ಫಾರೆಸ್ಟ್ ಚೆಕ್ ಪೋಸ್ಟಿಂದ ರೋಡ್ ಮಾತ್ರ ಸೂಪರಾಗಿದೆ. ನಾವು ಅಲ್ಲಿಂದ ಎಷ್ಟು ನಿಧಾನಕ್ಕೆ ಬಂದ್ವೋ ಇಲ್ಲಿ ಅಷ್ಟೇ ಆರಾಮಾಗಿ ಬಡ್ದಾಡ್ಕೊಂಡು ಹೋಗ್ಬೋದು.
ಅಲ್ಲಿ ನೋಡಿ ಫುಲ್ಲು ಉದ್ದಕ್ಕೂ ಇದೇ ಥರ ಕೆಂಪು ಮಣ್ಣಂದು ಗುಡ್ಡಗಳು ಎಲ್ಲ ಕಡೆಗೂ ಸೈಡ್ ವಾಲ್ ಕಟ್ತಾ ಇದ್ದಾರೆ. ಇವೆಲ್ಲ ಏನಾದ್ರು ಸ್ಲೈಡ್ ಆದರೆ ಏನು ಕತೆ, ಸ್ಲೈಡ್ ಆಗಿದೆ, ಹಾಂ ಆಗ್ತಾ ಇದೆ. ಅದಕ್ಕೇ ಇವ್ರು ಮುಂಚೆನೇ ಸೈಡ್ ವಾಲ್ಗಳು ಕಟ್ಟಿದ್ದಾರೆ. ಬೇಜಾರಾಗಿ ಹೊಡಿಯುತ್ತೆ. ಪುನಃ ಮಳೆ ಶುರುವಾಗೋಯ್ತು. ಫೈನಲಿ ಶೃಂಗೇರಿ ಶಾರದಾಂಬೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡಿಲ್ಲಿ ಹೇಗಿದೆ, 6 ಗಂಟೆ 38 ನಿಮಿಷ. ಸೂಕ್ಷ್ಮವಾಗಿ ಒಳ್ಳೆ ರೋಡ್ನ ಎಂಜಾಯ್ ಮಾಡಿಕೊಂಡು ಇವತ್ತು ದಿನ ಫುಲ್ಲು ಮಳೆಯಲ್ಲಿ ನೆನೆಸ್ಕೊಂಡು ಕಂಪ್ಲೀಟ್ ಕೃಷ್ಣ ಮುಗಿಸ್ಕೊ. ಇವತ್ತೊಂದು ಡೇ ಇಲ್ಲಿಗೆ ಮುಗಿಯೋಣ. ಓಕೆ, ಫುಲ್ಲು ನೆಂದೋಗಿದ್ದೀವಿ ಮಳೆಯಲ್ಲಿ, ಇನ್ನೇನು ಮಾಡೋಕ್ಕಾಗಲ್ಲ. ಫಸ್ಟಿಗೆ ನಾವು ಹೋಗಿ ರೂಮ್ ಹುಡುಕಿ ರೂಮ್ ಸಿಕ್ಕಿದ ಮೇಲೆ ಫ್ರೆಶಪ್ ಆಗಿ ದೇವಸ್ಥಾನಕ್ಕೆ ಬರ್ತೀವಿ. ಇದೆ ಪುನಃ ಮತ್ತೆ ನಿಮಗೆ ನಾಳೆ ಸಿಗೋಣ. ದೇವಸ್ಥಾನದ ಒಳಗಡೆ ನಿಮಗೆ ನಾಳೆ ತೋರಿಸ್ತೀನಿ. ಇವತ್ತಿಗೆ ನಿಮಗೆ ನಿಲ್ಸೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ವಿಡಿಯೋ ಮುಗಿಸೋಣ.